ಸಣ್ಣನೇ ಮದ್ವೆ ಹೆಣ್ ತರ ರೆಡಿ ಆಗಿದ್ದಾರೆ. ಅಣ್ಣನ ಮದುವೆ ಅಲ್ಲ, ತಂಗಿ ರೆಡಿ ಆಗ್ಲೇಬೇಕಲ್ಲ. ಗೈಸ್ ನೋಡಿ ಗೈಸ್, ಸಣ್ಣ ಔಟ್ಫಿಟ್ ಯಾವ ತರ ಇದೆ ಅಂತ. ನನ್ನ ತಮ್ಮ ಯಾಕೆ ಇವನು ಮೋದಿ ತರ ರೆಡಿ ಆಗಿದ್ದಾನೆ. ಗೈಸ್ ಹುಡುಗಿ ಫುಲ್ಲು ರೆಡಿ, ಆದ್ರೆ ಹುಡುಗರ ಅವಸ್ಥೆ ನೋಡಿ, ಇನ್ನ ಬೆಡ್ ಅಲ್ಲೇ ಇದ್ದಾರೆ. ಡಿಬ್ಬನ ಹೊರಡ್ಲಿಕ್ಕೆ ಅಲ್ಲಿ ಆಗಿದೆ, ಇವರು ನೋಡಿ ಡಿಬ್ಬನ ಬೆಡ್ ಅಲ್ಲಿ. ಇವಳು ಆಲ್ರೆಡಿ 5 ಗಂಟೆಗೆ ಎದ್ದು ರೆಡಿ ಆಗಿದ್ದಾಳೆ. 5 ಗಂಟೆಗೆ ಇನ್ನೊಂದು ನಮ್ಮನೆಯ ವೆದರ್ ತೋರಿಸ್ತೇನೆ ನಿಮ್ಗೆ. ಫಸ್ಟ್ ಇವಳು ನನ್ನ ತಂಗಿ, ನನ್ನಮ್ಮ ರೆಡಿ ಆಗ್ತಿದ್ದಾರೆ. ಇವರು ನನ್ನ ಅತ್ತೆ ಹಾಯ್ ಮಾಡಿ. ನಾನು ಈಗ ತಾನೇ ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಯಾವ ತರ ಇದೀನಿ, ಚೆನ್ನಾಗಿ ಕಾಣಿಸ್ತಿದೀನಿ ವೈಟ್ ಡ್ರೆಸ್ ಅಲ್ಲಿ. ಗೈಸ್ ಧನ್ಯ ಅವ್ರು ಹೋಗ್ತಾ ಇದಾರೆ, ಅಂದ್ರೆ ಗಂಡಿನ ಜೊತೆ ಹೋಗ್ಬೇಕು. ಬಾಯ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನೆಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಂತ ಅಂದರೆ, ನನ್ನ ಅಣ್ಣನ ಮ್ಯಾರೇಜ್ ಇದೆ ಇವತ್ತು. ಸೊ ಇವಾಗ ಟೈಮ್ 7 o'clock ಆಗಿದೆ. ಡಿಬ್ಬನ ಹೊರಡೋದು ಅಂತಾರೆ, ಗೊತ್ತಾ? ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಸೊ ಇವಾಗ ಮಾರ್ನಿಂಗ್ 7:30ಗೆ ಹೋಗೋದು ಅಂತ ಹೇಳಿದ್ದಾರೆ. ಟೆಂಪಲಲ್ಲಿ ಇರೋದು ಮ್ಯಾರೇಜ್. ಬಟ್ ನನ್ನ ಅಕ್ಕ ಕಲಶ ಕನ್ನಡಿ ಹಿಡಿಯೋದ್ರಿಂದ ಅವಳು ಆಲ್ರೆಡಿ ರೆಡಿ ಆಗಿದ್ದಾಳೆ. ಇವಾಗ ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಲೇಟೆಸ್ಟಾಗಿ ಎಂಟ್ರಿ ಕೊಡೋಣ. ನನ್ನ ಅಣ್ಣಂದೇ ಮ್ಯಾರೇಜ್, ಬಟ್ ನಾನು ಇನ್ನೂ ರೆಡಿ ಆಗಿಲ್ಲ ಗೈಸ್. ಸ್ವಲ್ಪ ಟೈಮ್ ತಗೊಳುತ್ತೆ ನಾನು ರೆಡಿ ಆಗೋದು. ಬಟ್ ಆ ಥರ ಏನು ರೆಡಿ ಆಗೋಲ್ಲ, ಸಿಂಪಲಾಗಿ ರೆಡಿ ಆಗೋದು. ಇವಾಗ ಮುನ್ನು ಏನು ಮಾಡ್ತಿದ್ದಾರೆ, ಹಾಗೆ ನನ್ನ ಮನೇಲಿ ಯಾರ್ಯಾರಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಈ ಮ್ಯಾರೇಜ್ ವ್ಲಾಗ್ನ ಕೊನೆವರೆಗೂ ನೋಡಿ, ಓಕೆನಾ? ಇನ್ನೊಂದು ನಮ್ಮನೆಯ ವೆದರ್ ತೋರಿಸ್ತೀನಿ ನಿಮಗೆ. ಫಸ್ಟ್ ನೋಡಿ ಗೈಸ್, ಮನೆ ಸುತ್ತಲೂ ಫಾಗ್ ತುಂಬಿಕೊಂಡಿದೆ. ಈ ಸೈಡ್ ಅಷ್ಟೇ, ಈ ಸೈಡ್ ಅಷ್ಟೇ. ನೋಡಿ ಇಲ್ಲಿ ಮನೆ. ಎಸ್, ಬನ್ನಿ ಹೋಗೋಣ ಒಳಗೆ. ಗೈಸ್ ಹುಡುಗಿ ಫುಲ್ಲು ರೆಡಿ, ಆದರೆ ಹುಡುಗರ ಅವಸ್ಥೆ ನೋಡಿ, ಇನ್ನು ಬೆಡ್ಡಲ್ಲೇ ಇದ್ದಾರೆ. ಡಿಬ್ಬನ ಹೊರಡ್ಲಿಕ್ಕೆ ಅಲ್ಲಿ ಆಗಿದೆ. ಇವರು ನೋಡಿ ಡಿಬ್ಬನ ಬೆಡ್ಡಲ್ಲಿ, ಇವರ ಡಿಬ್ಬನ ಚಿಕ್ಕದುಲೆ. ಇದು ನನ್ನ ಚಿಕ್ಕ ಬಾವ ಬಂದರು ಬಾವ ಬಂದರು. ಡ್ಯಾನ್ಸ್ ಎಲ್ಲ ಆಡ್ತಾರೆ ಸಖತ್ತಾಗಿ. ಇವರು ನೋಡಿ, ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಚಿಕ್ಕ, ಮದುವೆಗೆ ಹೇಗೆ ರೆಡಿ ಆಗ್ತೀರಾ? ಸೂಪರ್ ಆಗಿ ಹೊರಡ್ತಿದ್ದೇವೆ. ಎಲ್ಲಿ ಓಡಾಡ್ತಿದ್ದೀರಾ? ಇನ್ನ ಇಲ್ಲೇ ಇದ್ದೀರಾ? ಪ್ಯಾಂಟ್ ಹಾಕಿದ್ದೇನೆ, ಶರ್ಟ್ ಹಾಕಿದ್ದೇನೆ. ಗಾಯ್ಸ್, ಇದು ಯಾರು ಅಂದ್ರೆ ನನ್ನ ಚಿಕ್ಕ ಪಪ್ಪನ ತಮ್ಮ. ಇವರು ಸ್ವಲ್ಪ ಕಾಮಿಡಿ ಜಾಸ್ತಿ ಮಾಡ್ತಾರೆ ನೋಡಿ. ಮುನ್ನು ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹುಡುಗಿ ನೋಡ್ಲಿಕ್ಕೆ ಇಲ್ಲಿ ಇವನು ತಾತು, ಇವನನ್ನು ಪ್ರೀತಿಯಿಂದ ಎಲ್ಲರೂ ತಾತು ಅಂತ ಕರೆಯೋದು. ಅವನ ಹೆಸರು ಎಂಚ ಪುನೀತ್. ಇವಳು ಆಲ್ರೆಡಿ 5 ಗಂಟೆಗೆ ಎದ್ದು ರೆಡಿ ಆಗಿದ್ದಾಳೆ. 5 ಗಂಟೆಗೆ ಇವಳು ನನ್ನ ತಂಗಿ. ಹೇಗಿದ್ದೀರಾ? ವಾ, ಇವಳನ್ನು ಮತ್ತು ನನ್ನನ್ನು ಟ್ವಿನ್ಸ್ ಅಂತ ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ಒಂದೇ ತರ ಇದ್ದಿದ್ದು. ಸೌಜನ್ಯ ಬರ್ಬೇಕು. ಹಾಯ್ ಮಲ್ಪಲೆ. ಇವರು ತುಳು ಮಾತಾಡೋದು ಅಲ್ವಾ? ಮಾತಾಡ್ಲ ಎಂಚೊಲ್ಲರ ಕೇಳ್ನೆ. ನಾಚಿಕೆ ಆಗ್ತದೆ ಗೈಸ್ ಅವಳಿಗೆ ಸ್ವಲ್ಪ. ಬನ್ನಿ ಒಳಗೆ ಹೋಗೋಣ, ಯಾರ್ಯಾರು ಎಂತೆಂತ ಮಾಡ್ತಿದ್ದಾರೆ ತೋರ್ಸೋಣ. ಅಲ್ಲ ಮೌಲ್ಯ, ಇವಳ ಹೆಸರು ಮೌಲ್ಯ. ಮೌಲ್ಯ ತಂಗಿ. ತಾತು ಎದ್ದು ಓಡಾಡ್ತಿದ್ದಾನೆ ಇವಾಗ. ಇಲ್ಲಿ ಅಕ್ಕ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಎದ್ದೇಳಿ ಮುನು. ರೆಡಿ ಆಗಲ್ವಾ ನೀವು? ನೀವೆಲ್ಲ ಹುಡುಗಿರೆಲ್ಲ ರೆಡಿ ಆದ್ಮೇಲೆ ನಾವು ರೆಡಿ ಆಗೋದು. ನಾನು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡೋದಪ್ಪ, ನಾನು ಇನ್ನ ಲೇಟ್. ಹೌದಾ? ನಾನು ಇನ್ನು ಲೇಟ್ ಹಂಗಾದ್ರೆ. ಮುನ್ನು, ನಾ ಒಟ್ಟಿಗೆ ಹೋಗೋಣ ಬನ್ನಿ. ಎದ್ದೇಳಿ. ಮುನ್ನು ಮೆಹಂದಿ ಎಲ್ಲ ಇಟ್ಟಿದ್ದಾರೆ, ಸಕ್ಕತ್ತಾಗಿ ಇಟ್ಟಿದ್ದಾರೆ. ತೋರ್ಸಿ, ಕೈ ತೋರ್ಸಿ. ಏನಿಲ್ಲ ಅಷ್ಟೇ ಗೈಸ್, ಎಲ್ಲರೂ ಮೆಹಂದಿ ಹಾಕಿದ್ದಾರೆ, ನಾನು ಒಬ್ಬ ಬಿಟ್ಟು. ಹೌದೌದು. ನನ್ನಮ್ಮ ರೆಡಿ ಆಗ್ತಿದ್ದಾರೆ. ಇವರು ನನ್ನ ಅತ್ತೆ ಹಾಯ್ ಮಾಡಿ. ನನ್ನಮ್ಮ ನೋಡಿ, ಅಮ್ಮನ ರೆಡಿ ಮಾಡ್ತಿದ್ದಾರೆ. ನನ್ನ ಅತ್ತೆ ಆಲ್ರೆಡಿ ರೆಡಿ ಆಗಿದ್ದಾರೆ. ಅಮ್ಮ ಬೇಗ ಹೋಗ್ತೀರಲ್ಲ ಈಗ? ನಾ ಪಪ್ಪ ನೋಡಿ, ಜಿಗ್ಗ ಪ್ಯಾಂಟು ಶರ್ಟ್ ಎಲ್ಲ ಹಾಕಿ ಖುಷಿಯಲ್ಲಿ ಕತ್ತಿ ಹಿಡ್ಕೊಂಡು ಒಳಗೆ ಹೋಗ್ತಾ ಇದಾರೆ. ಧನ್ಯ ಅವ್ರು ಹೋಗ್ತಾ ಇದಾರೆ, ಅಂದ್ರೆ ಗಂಡಿನ ಜೊತೆ ಹೋಗ್ಬೇಕು. ಬಾಯ್ ಮಾಡಿ. ಸರಿ, ಮದ್ವೆ ಮನೇಲಿ ಸಿಗೋಣ. ಓಕೆ.
ಗೈಸ್ ಅಮ್ಮ ನೋಡಿ ಗೈಸ್ ಹೆಂಗ್ ರೆಡಿ ಆಗಿದ್ದಾರೆ. ಹಾಯ್, ಸೂಪರ್ ಅಮ್ಮ. ಥ್ಯಾಂಕ್ ಯು. ಇನ್ನೂ ಆಗಿಲ್ಲ. ಓ ಇನ್ನು ಮೇಕಪ್ ಮಾಡಿಸ್ಬೇಕಾ ಗೈಸ್? ಅಮ್ಮನೂ ಮೇಕಪ್ ಮಾಡಿಸ್ಬೇಕು, ಧನ್ಯಾನು ಮೇಕಪ್ ಮಾಡಿಸ್ಬೇಕು. ಸಣ್ಣ ನೋಡಿ ಇನ್ನೂ ರೆಡಿನೇ ಆಗಿಲ್ಲ. ಹೀಗೆ ಇರ್ತೀರಾ ಗೈಸ್? ಫೈನಲಿ ಮದುವೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ನೋಡಿ. ಸಿಂಪಲ್ ಆಗಿ ನಾನು ಕಾಣಿಸ್ತಾ ಇಲ್ಲ, ನಂದು ವಿಡಿಯೋ ಹಿಡಿಯೋರು ಇಲ್ಲಿ ಎಲ್ಲರೂ ಬ್ಯುಸಿಯಾಗಿ ಹೋಗಿದ್ದಾರೆ ಗೈಸ್. ಸೊ ಅದಕ್ಕೋಸ್ಕರ ಅವಾಗಿಂದ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಏನಂತ ಅಂದರೆ, ಇವಾಗ ನಾವು ಮದುವೆ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಧನ್ಯ ಕಳಸ ಹಿಡಿಯೋದಕ್ಕೆ ಹೋಗಿದ್ದಾರೆ, ಅಮ್ಮ ಕೂಡ ಹೋಗಿದ್ದಾರೆ. ಅವರೆಲ್ಲ ಬ್ಯೂಟಿ ಪಾರ್ಲರಲ್ಲಿ ರೆಡಿಯಾಗಿ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾರೆ. ಏನಕ್ಕಂದರೆ ವಿಡಿಯೋದಲ್ಲೆಲ್ಲ ಜಾಸ್ತಿ ಹುಡುಗನ ಹಿಂದೆ ಅವರೇ ಇರ್ತಾರೆ. ಸೊ ಅದಕ್ಕೋಸ್ಕರ ಹೋಗ್ತಿದ್ದಾರೆ. ಇವಾಗ ಸಣ್ಣ ರೆಡಿ ಆಗಿದ್ದಾರೆ, ಮತ್ತು ಅವ್ರ ಫ್ಯಾಮಿಲಿಯವ್ರು ಸ್ವಲ್ಪ ಜನ ಇದ್ದಾರೆ. ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ ನಿಮಗೆ. ಮತ್ತು ಯಾರ್ಯಾರಂತ ನನಗೂ ಅಷ್ಟಾಗಿ ಪರಿಚಯ ಆಗಿದ್ದು ಇದೇ ಟೈಮಲ್ಲಿ, ಅಂದರೆ ಇವಾಗಲೇ ನಾನು ಪರಿಚಯ ಮಾಡ್ಕೊಂಡಿದ್ದೆ, ಅಂದರೆ ನೆನ್ನೆಯಿಂದ ಪರಿಚಯ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಸಣ್ಣ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸೋಣ. ಹೆವಿ ಬಿಸಿಲಿದೆ ಗೈಸ್. ನಾನು ಈಗ ತಾನೇ ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಯಾವ ಥರ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನ ವೈಟ್ ಡ್ರೆಸ್ಸಲ್ಲಿ ಗೈಸ್? ಫೈನಲಿ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ನೋಡಿ ಇಲ್ಲಿ ಸಣ್ಣ ಯಾವ ಥರ ರೆಡಿ ಆಗಿದ್ದಾರೆ ಅಂತ. ಸಣ್ಣ ಬೇಗ ಬನ್ನಿ. ಮನೆ ಲಾಕ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಪರಿಚಯ ಮಾಡ್ಕೊಳೋಣ. ಸಣ್ಣ ಮಾಡ್ಕೊಡ್ತಾರೆ. ಸಣ್ಣ ಮಾಡ್ಕೊಡ್ತೀಯಮ್ಮ ಎಲ್ಲರೂ ಪರಿಚಯ? ಹಾ ಗೈಸ್ ನೋಡಿ ಗೈಸ್, ಸಣ್ಣ ಔಟ್ಫಿಟ್ ಯಾವ ತರ ಇದೆ ಅಂತ. ಮದುವೆ ಸಣ್ಣನೇ ಮದುವೆ ಹೆಣ್ಣು ತರ ರೆಡಿ ಆಗಿದ್ದಾರೆ. ಮದುವೆ ಅಲ್ಲ, ತಂಗಿ ರೆಡಿ ಆಗ್ಲೇಬೇಕಲ್ಲ. ಹಾ ಸರಿ, ಇವಾಗ ಎಲ್ಲರೂ ಪರಿಚಯ ಮಾಡ್ಕೊಡ್ಬೇಕು. ಫಸ್ಟ್ ಇವನಿಂದ ಚಿನ್ನು. ನನ್ನ ತಮ್ಮ ಬಾ, ಚಿನ್ನು ಅಂತ ಸರ್. ಇವೊಂದು ಚಿನ್ನು ಅಲ್ಲ, ರಿಯಲ್ ಹೆಸರು ದೀಕ್ಷಿತ್ ಅಂತ. ಯಾಕೆ ಇವನು ಮೋದಿ ತರ ರೆಡಿ ಆಗಿದ್ದಾನೆ? ಬಾರ ಇಲ್ಲ, ಹಾಯ್ ಮಾಡ್ಬೇಕು ಜೋರಾಗಿ. ಹೇಗಿದ್ರು ಎಲ್ಲರೂ? ಟ್ರಿಪ್ ಇತ್ತು ಮೋದಿ ನಿಂದು. ನನ್ನ ತಂಗಿ ಮೌಲ್ಯ ಅಂತ ಇವಳ ಹೆಸರು. ಇದು ನನ್ನ ಚಿಕ್ಕಮ್ಮ. ಹಾಯ್ ಮಾಡ್ಬೇಕು ಎಲ್ಲ ಇಬ್ರು. ಮೌಲ್ಯನ ಅಮ್ಮ, ನನ್ನ ಚಿಕ್ಕಮ್ಮ. ಆಯ್ತಾ? ಇದು ನನ್ನ ಚಿಕ್ಕಮ್ಮ, ಇವರು ಚಿಕ್ಕಮ್ಮ, ಅಮ್ಮನ ಸೈಡ್ ಚಿಕ್ಕಮ್ಮ. ಅದು ನನ್ನ ಅಣ್ಣ ಪುನೀತ್, ಇವನ ಹೆಸರು. ನೀವು ಕರೆಯೋದು ತಾತು. ತಾತು. ಮತ್ತೆ ಇದು ಎಲ್ಲ ತಮ್ಮ, ಇದು ತಂಗಿ, ತಮ್ಮ ಇವನು ಕೂಡ. ಸರಿ ನಡೀರಿ, ಗಾಡಿ ರೆಡಿ ಆಗಿದೆ, ಹೊರಡೋಣ. ಸ್ಕೂಟಿ ಇಡಮ್ಮ, ಸ್ಕೂಟಿ ಅಲ್ಲ ಅಲ್ವಾ? ಗೈಸ್ ನಾವು 3 ಜನ ಸ್ಕೂಟಿಯಲ್ಲಿ ಅಲ್ಲಿ ಫೋಟೋ ಇಟ್ಕೊಳ್ಳೋಣ. ಆಯ್ತು. ಫೈನಲಿ ಇವಾಗ ರೀಚ್ ಆದ್ವಿ. ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಸಿಂಪಲ್ ಆಗಿ ಮದುವೆ ಆಗ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಏನಾಗ್ತಿಲ್ಲ. ಸಿಂಪಲ್ ಆಗಾದಷ್ಟು ಚೆನ್ನಾಗಿರುತ್ತೆ ಗೈಸ್. ಗ್ರ್ಯಾಂಡ್ ಆಗಾದ್ರೆ ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗಲ್ಲ. ಈ ತರ ಸಿಂಪಲ್ ಆಗಾದ್ರೇನೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ ಎಲ್ಲರೂ ಇದ್ದಾರೆ, ಒಳಗಡೆ ಹೋಗ್ಬೇಕೀಗ. ಮದುವೆ ಆಗುತ್ತೆ. ಬನ್ನಿ ಇವ್ರ ಸೈಡ್ ಯಾವ ಥರ ಮದುವೆ ಇರುತ್ತೆ ಅನ್ನೋದು ನೋಡೋಣ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಅಕ್ಕನ ಮದುವೆನ ನೋಡಿದ್ದೆ ಅಷ್ಟೇ. ಅವ್ರದ್ದು ಬೇರೆ ಥರ ಇರುತ್ತೆ. ಅವರು ಶೆಟ್ಟೀಸ್ ಮದುವೆ ಆ ಥರ ಆಗಿದ್ದು. ಸೊ ಇದು ಗೌಡಾಸ್ ಮದುವೆ ಅಲ್ವಾ. ಸೊ ನೋಡೋಣ ಯಾವ ಥರ ಸ್ಪೆಷಾಲಿಟಿ ಇರುತ್ತೆ, ಏನೇನು ಕಾರ್ಯಗಳಿರುತ್ತೆ ಅನ್ನೋದನ್ನ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಸಣ್ಣ ರೆಡಿ ಆಗಿದ್ದಾರೆ, ಆದರೂ ಇಲ್ಲೂ ಬಂದು ಕೂಡ ರೆಡಿ ಆಗ್ತಾ ಇದ್ದಾರೆ. ಈ ಹುಡುಗಿರು ಹಂಗೆ ಅಲ್ವಾ ಗೈಸ್, ಆಲ್ಮೋಸ್ಟ್ ಎಲ್ಲೋದ್ರೂ ರೆಡಿ ಹಾಕೊಂಡು ನಿಂತಿರ್ತಾರೆ. ಮನೆಯಲ್ಲೇ ಒಂದು 2 ಅವರ್ ತೊಗೊಂಡ್ರು, ನಾನು 5 ನಿಮಿಷದಲ್ಲಿ ರೆಡಿ ಆದೆ. ಬಟ್ ಆದರೂ ಅವರಿಗೆ ಅಂತ ಒಂದು ½ ಅವರ್ ಆದರೂ ತೊಗೊಳ್ಳಿ, ಹುಡುಗಿರಲ್ವಾ ಅಂತ. ಸೊ 2 ಅವರ್ 3 ಅವರ್ ತೊಗೊಂಡ್ರೆ ಬೇಜಾರಾಗೋಯ್ತದೆ ಗೈಸ್. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ